ಅಲ್ಗೂ ಮಧ್ಯಾಹ್ನಕ್ಕೂ ಪಲಾವೇ ತೊಗೊಂಡಿದ್ದೀನಿ. ಮಧ್ಯಾಹ್ನಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮೊಸರು ಬಜ್ಜಿನೂ ಇದನ್ನೇ ತೊಗೊಂಡಿದ್ದೀನಿ ವರ್ಷ ಅವರೇ. ಮಧ್ಯಾಹ್ನಕ್ಕೆ ಸಾಕಲ್ಲ, ಇಲ್ಲಾಂದ್ರೆ ಎಲ್ಲಾದರೂ ಹೊರಗಡೆ ಹೋಗಿ ಎಲ್ಲಾದರೂ ತಿಂತೀರಾ ಅನ್ನ ಸಾಂಬಾರು ಇವತ್ತು ಒಂದಿನ? ಅಯ್ಯೋ ವಿಜಿ ಅವರೇ, ತುಂಬ ಚೆನ್ನಾಗೈತೆ ಪಲಾವ್ ಅಂತೂ. ಎಷ್ಟು ಚೆನ್ನಾಗೈತಾನೆ ನಿಜವಾಗ್ಲೂ. ಮೊಸರು ಬಜ್ಜಿಗೂ ಪಲಾವ್ಗೂ ಸೂಪರ್ ಆಗೈತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗೈತೆ. ಸುಗುಣ ನೋಡೆ, ನೀನು ಬರೀ ಮಸಾಲೆ ಜಾಸ್ತಿ ಹಾಕ್ತೀಯ, ತರಕಾರಿ ಜಾಸ್ತಿ ಹಾಕಲ್ಲ. ತರಕಾರಿ ಕಡಿಮೆ ಮಾಡ್ತೀಯ, ಮಸಾಲೆ ಜಾಸ್ತಿ ಹಾಕಿ ಖಾರ ಮಾಡಿಬಿಡ್ತೀಯ. ನೋಡು ವಿಜಿ ಅವ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ವೆಜಿಟೇಬಲ್ ಪಲಾವ. ಎಷ್ಟು ಚೆನ್ನಾಗೈತೆ ಹಂಗೆ. ಮೊಸರು ಬಜ್ಜಿ ಗೊತ್ತಕ್ಕೂ ಸೂಪರ್ ಆಗೈತೆ ಕಣೆ. ಭಾಳ ಚೆನ್ನಾಗೈತಪ್ಪ ಪಲಾವ್ ಅಂತೂ, ಎಷ್ಟು ಚೆನ್ನಾಗೈತೆ. ಹಾಂ ಸುಗುಣ, ನೀನು ಹೊಟ್ಟೆ ತುಂಬ ತಿನ್ನು. ಯಾಕಂದರೆ ಪ್ರೆಗ್ನೆಂಟ್ ಬೇರೆ ಅಲ್ಲ, ಹೊಟ್ಟೆ ತುಂಬ ತಿನ್ಕೊಂಡು ಇನ್ನೊಂದು ಸ್ವಲ್ಪ ಬೇಕಂದರೆ ಎಲ್ಲ ಹಾಕೋ. ಮೊಸರು ಬಜ್ಜಿ ಬೇಕು ಅಂದರೆ ಮೊಸರು ಬಜ್ಜಿ ಹಾಕೋ, ಪಲಾವ್ ಬೇಕಂದರೆ ಹಾಕೋ. ಹೊಟ್ಟೆ ತುಂಬ ತಿನ್ನು. ಒಟ್ಟಿನಲ್ಲಿ ನೀನು ಚೆನ್ನಾಗಿರಬೇಕು. ಯಾಕಂದರೆ ಇವಾಗ ನೀನು ಇಬ್ಬರು ಇದ್ರ, ಒಬ್ಬರಲ್ಲ. ನೀನು ಇಬ್ಬರು ಮಾಡೋಷ್ಟು ಊಟ ಮಾಡಬೇಕು. ಇವಾಗ ನೀನು ಜಾಸ್ತಿ ತಿನ್ನಬೇಕು ತರಕಾರಿ ಎಲ್ಲನ. ಅದಕ್ಕೆ ನಿನಗೆ ನಾನು ಜಾಸ್ತಿ ತರಕಾರಿ ಹಾಕಿ ಪಲಾವ್ ಮಾಡಿದ್ದು. ತಿನ್ನು, ಇಂಥದ್ದೆಲ್ಲ ಚೆನ್ನಾಗಿ ವೆಜಿಟೇಬಲ್ ಎಲ್ಲ ತಿನ್ನಬೇಕು. ಚೆನ್ನಾಗಿ ತಿಂದರೆ ಎಲ್ಲ ಸೂಪರಾಗೆ ಇರುತ್ತೆ. ಪಾಪು ಕ್ಯೂಟಾಗಿರುತ್ತೆ, ವೈಟ್ಗೆ ದಪ್ಪಗೆ ಚೆನ್ನಾಗಿರಬೇಕು. ವಿಜಿ ಅವರೇ, ನಾನು ಹೇಳ್ತೀನಿ ತರಕಾರಿ ಎಲ್ಲ ಹೆಚ್ಚು ಚೆನ್ನಾಗಿ ಬಳಸು ಅಂತ ಹೇಳಿ. ಈ ಥರ ನಿಮ್ಮ ಥರ ಮಾಡಲ್ಲ ಅವಳು ಪಲಾವ, ಬೇರೆ ಥರ ಮಾಡ್ತಾಳೆ ನೋಡಿ. ಸುಗುಣ ಈ ಥರ ಮಾಡಿ ನೀನು ಪಲಾವ್. ವಿಜಿ ಅವ್ರು ಚೆನ್ನಾಗಿ ಮಾಡಿದ್ದಾರೆ ಪಲಾವು, ಎಷ್ಟು ಚೆನ್ನಾಗೈತೆ. ಮಧ್ಯಾಹ್ನಕ್ಕೂ ಇದೇ ಇರಲಿ ಬಿಡ್ರಿ. ನಾನು ಇನ್ನೇನು ಹೋಟ್ಲಕ್ಕೆ ಹೋಗಿ ಇನ್ನೇನು ತಿನ್ನೋಣ. ಸೂಪರ್ ಆಗೈತೆ ಮೊಸರು ಬಜ್ಜಿಗೂ ಇದಕ್ಕೂ ಸೂಪರಾಗೈತೆ. ಹಂಗೇನೆ ಎಷ್ಟು ಚೆನ್ನಾಗೈತೆ ನಿಜವಾಗ್ಲೂ. ನನಗಂತೂ ಇಂಥ ಪಲಾವ್ ಆಗಿಬಿಟ್ರೆ ನಾನೇನು ಮಧ್ಯಾಹ್ನಕ್ಕೇನು ಮತ್ತೆ ಅನ್ನ ಸಾಂಬಾರು ಹೆಂಗೆ ಕೇಳಲ್ಲ. ಇದನ್ನೇ ಪಲಾವ್ ಮೊಸರು ಬಜ್ಜಿ ಹಾಕೊಂಡು ತಿಂದ್ಬಿಡ್ತೀನಿ. ಈ ಥರ ಮಾಡ್ಬೇಕು ಸುಗುಣ. ನೀನು ಮೊಸರು ಬಜ್ಜಿ ಜಾಸ್ತಿ ನೀರು ಹಾಕ್ಬಿಡ್ತೀಯ. ಮೊಸರಿಗೆ ಜಾಸ್ತಿ ನೀರು ಹಾಕ್ಬಿಡ್ತಾಳೆ. ಈ ಥರ ಗಟ್ಟಿಗೆ ಮಾಡಲ್ಲ ವಿಜಿ ಅವರೇ ನಮ್ಮ ಸುಗುಣ. ಹೇಳತ್ಲಾಗೆ ತುಂಬ ನೀರು ಹಾಕ್ಬಿಡ್ತಾಳೆ. ಈರುಳ್ಳಿ ಸ್ವಲ್ಪ ಹಾಕ್ತಾಳೆ. ನೀವು ನೋಡಿರಿ, ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟಿದ್ರ ತುಂಬ ಚೆನ್ನಾಗೈತೆ ಪಲಾವ್ಗೂ. ಈ ಟೇಸ್ಟಿ ಮೊಸರು ಬಜ್ಜಿ ಟೇಸ್ಟಿಗೂ ತುಂಬ ಚೆನ್ನಾಗೈತೆ. ಅಯ್ಯೋ ಚೆನ್ನಾಗಿ ಮಾಡಿದ್ದೀರ. ನಮ್ಮ ಸುಗುಣ ನೀರು ಹಾಕ್ಬಿಡ್ತಾಳೆ. ಮೊಸರಿಗೆ ನೀರು ಹಾಕ್ಬಾರ್ದು ಕಣೆ, ಜಾಸ್ತಿ ಸಪ್ಪೆ ಸಪ್ಪೆ ಆಗುತ್ತೆ. ಸರಿ ಆಯ್ತು ಹೇಳಿ, ಇನ್ಮೇಲಿಂದ ನಾನು ಜಾಸ್ತಿ ಹಾಕ್ತೀನಿ. ಈ ಥರನೇ ಮಾಡ್ತೀನಿ. ನೀನು ಹೆಂಗೆ ಮಾಡ್ತೀಯ ಅಂತ ಹೇಳಿ ವಿಜಿ ಒಂದ್ಸತಿ ತೋರಿಸು ಪಲಾವ, ನಾನು ಮಾಡ್ತೀನಿ ಹಂಗೆ. ಸರಿ ಆಯ್ತು ಹೇಳಿ. ನಾನು ಮಸಾಲೆ ಗಿಸಾಲೆ ಏನು ಜಾಸ್ತಿ ಹಾಕಲ್ಲ ಕಣೆ. ಒಂದು ಪೀಸ್ ಚಕ್ಕೆ, ಒಂದು ಎರಡು ಲವಂಗ ಅಷ್ಟೇ. ನಾನು ಜಾಸ್ತಿ ಏನು ಚಕ್ಕೆ ಮಸಾಲೆ ಯೂಸ್ ಮಾಡಲ್ಲ, ಹಂಗೆ ಮಾಡ್ತೀನಿ. ಅದೇ ಸ್ವಲ್ಪ ಗ್ಯಾಸ್ಟಿಕ್ಕೆಲ್ಲ ಆಗುತ್ತೆ ಅಂತ ಹೇಳಿ, ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಏನು ಜಾಸ್ತಿ ಯೂಸ್ ಮಾಡಲ್ಲ. ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಕೊತ್ತಂಬರಿ ಎಲ್ಲ ರುಬ್ಬಿಡ್ತೀನಿ. ಮತ್ತು ನಾನು ಹಸಿಮೆಣ್ಸಿನ್ಕಾಯಿ ಹಸಿದು ಹಾಕಲ್ಲ, ನಾನು ಸ್ವಲ್ಪ ಹುರ್ಕೊಳ್ತೀನಿ. ಇದನ್ನ ಇಟ್ಬಿಟ್ಟು ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಬಿಸಿ ಮಾಡಿ ಹಾಕ್ತೀನಿ. ಆವಾಗ ಹಸಿ ವಾಸನೆ ಇರೋದಿಲ್ಲ. ಹಸಿಮೆಣ್ಸಿನ್ಕಾಯಿ ಪಲಾವ್ಗೆ ಸ್ವಲ್ಪ ಬಿಸಿ ಮಾಡಿ ಹಾಕ್ಬೇಕು, ಸೂಪರಾಗಿರುತ್ತೆ ಅವಾಗ ಪಲಾವ್ ತಿನ್ನೋದಕ್ಕೆ. ನೀನು ಹಂಗೆ ಹಾಕ್ತೀನೋ ಹಸಿದು, ಅದಕ್ಕೆ ಮಸಾಲೆ ಜಾಸ್ತಿ ವಾಸನೆ ಬಂದಂಗೆ ಆಗುತ್ತೆ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಬಿಸಿ ಮಾಡಬೇಕು. ಏನೋ ಹೇಳ್ರಿ, ನನಗೆ ಚಕ್ಕ ಮಸಾಲೆ ಎಲ್ಲ ಜಾಸ್ತಿ ಆಗ್ಬಿಟ್ರೆ ತಿನ್ನೋಕ್ಕಾಗಲ್ಲ ವಿಜಿ ಅವರೇ. ಸೂಪರ್ ಆಗೈತೆ ಪಲಾವ್ ಅಂತ ನನಗೆ ತುಂಬ ಇಷ್ಟ ಆಯ್ತಪ್ಪ. ಚೆನ್ನಾಗೈತೆ ಕಣೆ ವಿಜಿ. ನಮ್ಮ ಮನೆಯವ್ರಿಗೆ ಮಸಾಲೆ ಹಾಕಿದರೆ ತಿನ್ನೋಕೆ ಇಷ್ಟ ಆಗಲ್ಲ. ಇದು ಹಿಂಗೆ ಆದರೆ ಚೆನ್ನಾಗಿ. ನಾಳೆ ತುಂಬಿದೆಯೇನೆ ಬಾಕ್ಸಿಗೆಲ್ಲನ ಊಟನ? ಎಲ್ಲ ರೆಡಿ ಮಾಡಿದ್ದೀನಿ ಕಣೆ ಸುಗುಣ. ಬೇಗ ನೀನು ಚೆನ್ನಾಗಿ ತಿನ್ನು. ನಾವು ಹೋಗ್ತೀವಿ, ಬೇಗ ತಿನ್ನು. ನಿನ್ನ ಮೆಲ್ಕೆ ತಿನ್ನು, ಸರಿನಾ? ವರ್ಷ ಅವರೇ ಬೇಗ ತಿನ್ನಿರಿ, ಹೋಗೋಣ, ಟೈಮ್ ಆಗುತ್ತೆ. ಮತ್ತು ಅಲ್ಲಿ ಮೇಡಮ್ ಬತ್ತೆ ಬೈಯುತ್ತೆ. ಅದು ಮೊದಲೇ ಸ್ವಲ್ಪ ಸಿಟ್ಟಾಗೋದು ಜಾಸ್ತಿ. ಆ ಮೇಡಮ್ ಸ್ವಲ್ಪ ಸಿಡಿ ಅನ್ನುತ್ತೆ. ಅದು ಹಂಗೆ ಕೆಲಸದ ಹತ್ರ ಬೈತಾ ಇರ್ತಾರೆ ಪಾಪ. ನಮ್ಮ ಮನೆಯವ್ರು ಯಾರ ಹತ್ರನೂ ಬೈಸ್ಕೊಳ್ಳಲ್ಲ. ಏನಿಲ್ಲ, ಆ ಮೇಡಮ್ ಬರೀ ಬಿಲ್ಲಿ ಹಾಕೋದು ನೀಟಾಗಿ ಹಾಕ್ರಿ, ಬಿಲ್ಲಿ ಹಾಕೋದು ನೀಟಾಗಿ ಹಾಕ್ರಿ ಅನ್ನುತ್ತೆ. ಅದು ಕನ್ನಡ ಸರಿಯಾಗಿ ಮಾತಾಡೋಕ್ಕೆ ಬರಲ್ಲ. ಅದಕ್ಕೆ ಬಿಲ್ಲಿ ಹಾಕೋದು ಬಿಲ್ಲಿ ಹಾಕೋದು ಅನ್ನುತ್ತಾ ಮೇಡಮ್. ನಾವು ಹಿಂಗೆ ಸುಮ್ಮನೆ ಹೋಗ್ತೀವಿ ಅತ್ಲಾಗಿ. ಸುಗುಣ, ಹಾಲೆ ಇಲ್ಲಿ ತಿಂಡಿ ನಡೀತಾ ಐತೆ? ಹಾನಿಲ್ಲಕ್ಕ, ವಿಜಿ ಪಲಾವ್ ಮಾಡಿದ್ಲು, ಪಲಾವ್ ತಿಂತಾ ಇದೀವಿ. ಯಾಕಕ್ಕ ಬಾ ತಿನ್ ಬಾ. ನಿಮ್ಮಮ್ಮ ಮುಂಡ್ಲೋ ಹೆಂಗೋ, ಹೋಗಮ್ಮ ನಮ್ಮ ಸುಗುಣಂಗೆ ಕರ್ದು ಬಾ ಅಂತ ಹೇಳ್ತು. ದೋಸೆ ಮಾಡಿತ್ತಂತೆ, ಪಲ್ಯ ಮಾಡಿ ದೋಸೆ ಮಾಡಿದ್ದೀನಿ. ಅದಕ್ಕೆ ನಮ್ಮ ಸುಗುಣಂಗೆ ಕರ್ದು ಬರೋಗಮ್ಮ ಅಂತ ಹೇಳ್ತು ನಿಮ್ಮ ಅಮ್ಮಯ್ಯ. ಅದಕ್ಕೆ ಕರಿಯೋಣಂತ ಬಂದಮ್ಮ. ಬಾ, ನಿಮ್ಮ ಅಮ್ಮ ಕರಿತೈತೆ ಅಂತ ದೋಸೆ ಮಾಡಿ ಬೀಟ್ರೋಟ್ ಪಲ್ಯ ಮಾಡೈತಂತೆ. ಅಯ್ಯೋ ಬೇಡ ಕಣಕ್ಕ, ನಮ್ಮ ಅಮ್ಮ ಮಾಡೋದೇನು ಬೇಕಾಗಿಲ್ಲ. ನಮ್ಮ ಅಮ್ಮನಿಗೆ ಬರ್ತೀನಿ, ಸರಿಯಾಗಿ ಹೇಳಿ ಬರ್ತೀನಿ. ಇಲ್ಲ ಕಣಕ್ಕ, ನಾನು ನಮ್ಮ ಅಮ್ಮನ ಮನೇಲಿ ಪಟ್ಟು ತಿನ್ನಲ್ಲ. ನನ್ನ ಗಂಡಿಗೆ ಅಲ್ಲಿ ಬೆಲೆ ಇಲ್ಲ ಅಂದಮೇಲೆ ನಾನು ಅಲ್ಲಿರೋಣ? ನನ್ನ ಗಂಡಿಗೆ ಬೆಲೆ ಕೊಡ್ದಿಲ್ದಂಗಾಗುತ್ತೆ ನಾನು. ಅದಕ್ಕೇನೆ ನಾನು ನಮ್ಮಮ್ಮ ಮಾಡಿರೋದೇನು ತಿನ್ನೋಕ್ಕೂ ಹೋಗಲ್ಲ, ನಮ್ಮಮ್ಮನ ಮನೆಗೆ ಹೋಗೋದು ಇಲ್ಲ. ಹೋಗಿ ನನ್ನದೇನೆಲ್ಲ ತಗೊಂಡು ಬಂದು ಹೇಳಿ ಬರ್ತೀನಿ ನಮ್ಮಮ್ಮಗೆ. ಇಲ್ಲೆಲ್ಲಿ ನಾನು ಬರೋದಿಲ್ಲ ಕಣಮ್ಮ, ನೀನು ಏನಾನ ಮಾಡ್ಕೊ, ನಾನು ಕರಿಬೇಡ ಅಂತ ಹೇಳಿ ಬರ್ತೀನಿ ನಮ್ಮಮ್ಮಗೆ ಸರಿಯಾಗಿ. ಹಂಗೆ ಮಾಡಬೇಡ ಬಸ್ ರಿಂಗ್ಸ್. 1-2 ದಿನ, ಒಂದು 5 ತಿಂಗಳು ಆಗೋವರೆಗೂ 9 ತಿಂಗಳ ಬಂದು ಬಂಟನ ಮಾಡ್ಕೊಂಡು ಹೋಗಮ್ಮ. ಇಲ್ಲ ಕಣಕ್ಕ, ನನ್ನ ಕಾಲು ಇಡಲ್ಲ ಅಲ್ಲಿಗೆ. ಬರ್ತೀನಿ ತಡೆ, ಆಮೇಲೆ ಮಾತಾಡೋಣ. ತಿಂಡಿ ತಿಂತಾ ಇದ್ದೀವಿ. ಇವರಿಬ್ರು ಕೆಲ್ಸಕ್ಕೆ ಹೊರಡ್ತಾ ಇದ್ದಾರೆ. ಇವರಿಬ್ರು ಕೆಲ್ಸಕ್ಕೆ ಹೋಗ್ತಾರೆ. ಬಾ ನೀಲಕ್ಕ, ಬಾ ಟಿಫನ್ ಮಾಡಿ ಬಾ.
ಬೇಡ ಕಣೆ ವಿಜಿ, ಆಯಿತು. ಯಾಕೆ ಇಲ್ಲೇ ಮಾಡಿದ್ರೇನೆಲ್ಲನ? ಹ್ಞೂನಕ್ಕ, ಇಲ್ಲೇ ಮಾಡಿದ್ದೀವಿ. ವಿಜಯ್ ಅವರು ನಾವೆಲ್ಲ ಒಂದೇ ಮನೆಯವರು ಇದ್ದಂಗೆ ಅವ್ರು ಹೆಂಗೋನು ಫಾಲೋ ಮಾಡಿದ್ದಾರೆ. ಅವರಂತೂ ಆಗಲ್ಲ ಅಂದಮೇಲೆ ಬೇರೆಯವ್ರು ಯಾರೂ ನೋಡಲ್ಲ ಅಂದ್ಕೊಂಡಿದ್ದೆ ಮತ್ತೆ. ಯಾರಾದರೂ ನಮ್ಗೆ ಸಹಾಯ ಮಾಡೇ ಮಾಡ್ತಾರೆ. ಹೋಗಿ ಹೇಳಕ್ಕ, ಅವ್ನ ಗಂಡ ವರ್ಷ ಅವನ ಅವ್ರ ಹೆಂಡ್ತಿಗೆ ಕೈಗೊಂದಾಳು ಕಾಲ್ಗೊಂದಾಳು ಇಟ್ಟು ಬೇಕಾದ್ರೆ ಬಾಣತನ ಮಾಡಿಸ್ತಾನಂತೆ, ನಿನ್ನ ಮನೆಗೆ ಕಳ್ಸಲ್ವಂತೆ ಅಂತ ಹೇಳಿ ಹೋಗಿ ನಮ್ಮ ಅತ್ತಿಗೆ. ನಮ್ಮಮ್ಮನಿಗೆಲ್ಲ ಹೇಳ್ತೀನಿ ಹೇಳಕ್ಕ. ನಮ್ಮಮ್ಮ ಇಂಥ ಸಮಯದಲ್ಲಿ ಒಂದಿಷ್ಟು ಹಿಂದೆ ಮುಂದೆ ನೋಡ್ದಲ್ಲ ನನ್ನ ಗಂಡನಿಗೆ ಅವಮಾನ ಮಾಡಿಬಿಡ್ತಲ್ಲ, ಅದಕ್ಕೇನೆ ನಾನು ಇನ್ಮೇಲಿಂದ ನಮ್ಮ ಅಮ್ಮರ ಮನೆಗೆ ಬರಲ್ಲ ಕಣಕ್ಕ. ಸಾಕು. ವಿಜಿನೇನೆ ನಮ್ಗೆ ಎಷ್ಟು ಸಹಾಯ ಮಾಡ್ತಿದ್ದಾಳೆ ಇವತ್ತು. ನೆನೆಸ್ಕೊಂಡ್ರೆ ಕಣ್ಣಂಗೆ ನೀರು ಬರುತ್ತೆ, ಖುಷಿನೂ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ ಬಿಡು. ಸುಮ್ಮನೆ ನೆನೆಸ್ಕೊಂಡ್ರೆ ಅಳೋದ್ಕಿನ್ನ ಧೈರ್ಯವಾಗಿರೋದು ಆಗಿದ್ದಾಗಲೇ ಅಂತ ಧೈರ್ಯವಾಗಿರ್ಬೇಕು ಅಷ್ಟೇ. ಅಲ್ಲ ನಿಮ್ಮ ಅಮ್ಮ ಹೆಂಗಂತ ಹೋಗಮ್ಮ ನಮ್ಮ ಸುಗುಣ ಮುಂಡ್ಲೆ ಹೆಂಗ ಕರೆದು ಬಂತು, ಅಲೆ ಎತ್ತು ತಾಯಿಕೊಳ್ಳು ಅಲೆ ಯೋಟೆ ಆಗಲಿ ಅದಕ್ಕೆ ನೆನೆಸ್ಕೊಂತ ಇತ್ತು. ಕರೆದು ಬರೋಗು ಅಂತಂತು, ಅದಕ್ಕೇನೆ ಬಂದು ನಮ್ಮ ಕರಿಯೋಕ್ಕೆ. ಅಯ್ಯೋ ಆಂಟಿ ಏನು ಅಡುಗೆ ಮಾಡುತ್ತೆ, ಎಣ್ಣೆ ಹಾಕಲ್ಲ ಏನಿಲ್ಲ, ತರಕಾರಿ ಹಾಕಲ್ಲ, ಹಂಗೆ ಮಾಡುತ್ತೆ. ಅಯ್ಯೋ ಬಸ್ರಿ ಹಿಂಗ್ಸ್ ಅಂದರೆ ಹೆಂಗೆ ಮಾಡಿಕ್ಬೇಕು ಗೊತ್ತಾ, ತರಕಾರಿ ಎಲ್ಲ ಹಾಕಿ ಎಲ್ಲನ ಚೆನ್ನಾಗೆ ಅವ್ರು ಏನು ಕೇಳ್ತಾರೋ ಅದನ್ನೆಲ್ಲ ಮಾಡಿಡ್ಬೇಕು. ಅವ ಆಂಟಿ ಮಂಜಾಂಟಿ ಏನು ಮಾಡ್ಕೊಡಲ್ಲ. ಸುಮ್ಮನಿರು. ಹೋಗಿ ಹೇಳು ವಿಜಿ ಹಿಂಗಂದ್ಲು ಅಂತಲೇ ಹೇಳು ನೀಲಕ್ಕ. ನಾನೇ ನಂಗೇನು ಹೇಳಲ್ಲಮ್ಮ. ಅಲ್ಲ ಕಾರಿಯಮ್ಮ ಅಂತ ಅದಕ್ಕೆ ಕಾರಿಯನಂತ ಬಂದೆ. ತಿನ್ರಿ. ಎಲ್ಲ ಸ್ಯಾನಕ್ಕಿರ್ರಿ. ಹಂಗೆ ತಿಂತಾ ಇದ್ದೀರಾ, ತಿನ್ಕೊಂಡು ವಿಜಿ ಹಂಗೆ ಮಾಡೇವಳೆ ತಿನ್ರಿ. ಇನ್ನೇನು ಮಾಡೋಕ್ಕಾಗುತ್ತೆ, ಎಲ್ಲ ನಾ ತೋಟ ತುಂಬಿಸ್ಕೋಬೇಕು. ಈ ಥರನ ನಮ್ಮ ಅತ್ತನ ಮನೇಲಿ ಒಂದು ದಿವಸನೂ ಊಟ ಮಾಡಿಲ್ಲ ವಿಜಯ್ ಅವರೇ. ನೀವು ನಿಮ್ಮ ಮನೇಲಿ ನೋಡಿರಿ ಇವತ್ತು ಎಷ್ಟು ಚೆನ್ನಾಗಿ ನಾವು ಸ್ಪೆಷಲಾಗಿ ಊಟ ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಐತೆ. ನನಗೆ ಪಲಾವ್ ತಿಂತಾಯಿದ್ದೀವಿ. ನಮ್ಮ ಅತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕಲ್ಲ, ತರಕಾರಿ ಹಾಕಲ್ಲ, ಒಂದು ಮೊಸರು ತರಿಸಲ್ಲ, ಒಂದು ಮೊಸರು ಬಜ್ಜಿ ಮಾಡಿಸಲ್ಲ. ನನಗೆ ಊಟಕ್ಕೆ ಮೊಸರು ಇದ್ರೇ ಚೆನ್ನಾಗಿ. ಪಲಾವ್ ಮೊಸರು ಇರಲೇಬೇಕು, ನನಗೆ ಮೊಸರು ಬಜ್ಜಿ ಇರಲೇಬೇಕು. ಆದರೆ ನಮ್ಮ ಅತ್ತೆ ಇವೆಲ್ಲ ಏನು ಮಾಡಿಕೊಡಲ್ಲ. ನೋಡು ಇವತ್ತು ನಿಮ್ಮ ಮನೇಲಿ ನೆಮ್ಮದಿಗೆ ತಿಂತಾಯಿದ್ದೀವಿ. ನಾವು ನಮ್ಮ ಮನೇಲಿ ನಾಳೆಯಿಂದ ಮಾಡ್ತೀವಿ. ಸರಿ ಆಯಿತು, ನಾಳೆಯಿಂದ ಮಾಡ್ರಂತಾರೆ. ಇವತ್ತು ತಿನ್ರಿ, ಬೇಗ ತಿನ್ರಿ, ಹೋಗೋಣ ವರ್ಷವ್ರೆ. ಮಾತಾಡ್ತಾ ತಿನ್ನೋದೇ ಮರ್ತಾಬಿಡ್ತೀವಿ. ಭಾಳ ಚೆನ್ನಾಗೈತೆ ಮೊಸರು ಬಜ್ಜಿ, ಸೂಪರಾಗೈತೆ. ಮಧ್ಯಾಹ್ನಕ್ಕೆ ರೈಸ್ ಬೇಕಂದ್ರೆ ಮಾಡ್ಕೊಂಡು ತಿನ್ನು ಸುಗುಣ. ಇಲ್ಲಿ ಅಕ್ಕಿ ಇದಾವೆ ಬಾಕ್ಸಲ್ಲಿ, ಮಾಡ್ಕೊಂಡು ತಿನ್ನು ಅನ್ನನ. ಬೇಡ ಬಿಡು, ಇದನ್ನೇ ತಿಂತೀನಿ ಸಾಕತ್ಲಾಗೆ ಹೆಂಗೋನ. ನೋಡು ಬಾಕ್ಸಿಗೂ ಕಟ್ಟಿ ಎಲ್ಲ ಜಾಸ್ತಿನೇ ಮಾಡಿದ್ದಾರೆ. ವಿಜಯ್ ಅವ್ರು ದೊಡ್ಡ ಕೈಯಪ್ಪ ಅಲ್ವಾ, ಚೆನ್ನಾಗಿ ಮಾಡ್ತೀರಾ ನೀವು ಪಲಾವ್ ಗಿಲವೆಲ್ಲನ, ಚೆನ್ನಾಗಿ ಬೇರೆ ಮಾಡಿದ್ದೀರಾ, ಜಾಸ್ತಿನೂ ಮಾಡಿದ್ದೀರಾ. ಅಲ್ಲಿ ಬಾಕ್ಸಿಗೆ ಬೇರೆ ಇಬ್ಬರಿಗೂ ಬಾಕ್ಸಿಗೆ ತೊಗೊಂಡಿದ್ದೀರಾ. ನಾನು ಅಷ್ಟೇ ದೊಡ್ಡ ಕೈ ಏನನ ಆಗಲಿ ಹೇಳು, ನಾನು ಊಟದಲ್ಲಿ ಇಡೋದ್ರಲ್ಲಾಗಲಿ ಯಾರಿಗಾದ್ರೂ ಏನಾದರೂ ಕೊಡೋದ್ರಲ್ಲಾಗಲಿ ನಾನು ದೊಡ್ಡ ಕೈ ವರ್ಷ ಅವರೇ. ನಾನು ಯಾವುದ್ರಲ್ಲೇ ಆಗಲಿ ಯಾರಿಗೂ ಹೆಚ್ಚು ಕಡಿಮೆ ಮಾಡೋದಿಲ್ಲ, ಸ್ವಲ್ಪ ಜಾಸ್ತಿನೇ ಕೊಡೋದು. ಪಾಪ ಹೊಟ್ಟೆ ತುಂಬ ತಿನ್ನಲಿ, ಯಾರಾದರೂ ಬರಲಿ ಅಷ್ಟೇ, ನಾನು ಹೊಟ್ಟೆ ತುಂಬನೇ ಊಟಕ್ಕಿಡೋದು. ತಿಂದೋಗಿ ನಮ್ಮ ಅಮ್ಮನಿಗೆ ಸರಿಯಾಗಿ ಹೇಳ್ಬರ್ತೀನಿ ನೋಡು. ನೀನು ಯಾಕಮ್ಮ ಹೇಳಿ ಕಳಿಸ್ತೀಯ, ನನ್ನ ಗಂಡಗೆ ಮರ್ಯಾದೆ ಕೊಡಲಿಲ್ಲ ಅಂದಮೇಲೆ ನಾನು ಈ ಮನೆಯಾಗ ಕಾಲು ಇಕ್ಕಲ್ಲ ಅಂತ ಹೋಗಿ ಚೆನ್ನಾಗಿ ಬೈದು ಬರ್ತೀನಿ. ಹೋಗಿ ನೀನು ಯಾಕೆ ಹೇಳಿ ಕಳಿಸ್ಬೇಕು ನನ್ನ ಅಂತ ಬೈತೀನಿ. ಸರಿಯಾಗಿ ಬೈದು ಬಾ. ನಾನು ಈ ಮನೆಗೆ ಕಾಲು ಇಕ್ಕಲ್ಲ, ನೀನು ಬೇಡ, ನನಗೆ ನಮ್ಮ ಅಮ್ಮನೇ ಇಲ್ಲ ಅನ್ಕೊಂತೀನಿ ಅಂತ ಹೇಳ್ಬಾ. ನಾನೆಲ್ಲ ನೋಡ್ಕೊಂತೀನಿ, ಬಂದಿರೋದು ಬರಲೇಳು, ನಾನು ನೋಡ್ಕೊಂತೀನಿ ಸರಿನಾ. ನಾನೇನಿದ್ದು ಧೈರ್ಯ ಹೇಳ್ತಾ ಇದ್ದೀನಿ, ಗಂಡ ಒಬ್ಬೊಳೇನಾದ್ರೆ ಸಾಕು. ಅಲ್ವಾ ವಿಜಯ್ ಅವರೇ? ಹೌದು ಕಣೆ ಸುಗುಣ, ನಿಮ್ಮ ಮನೆಯವ್ರು ಹಿಂಗೆ ನೋಡ್ಕೊಂತಾರೆ. ನನ್ನ ಗಂಡ ಒಳ್ಳೆನಾಗಿದ್ದು ನನ್ನ ಬಾಳೆ ಯಾಕೆ ಹಿಂಗಾಗದೇಳು. ಸ್ವಲ್ಪ ಯೋಚನೆ ಮಾಡೋ. ನಿಮ್ಮ ಮನೆಯವ್ರು ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗುತ್ತೆ ವರ್ಷ ಅವ್ರು ನೋಡಿದ್ರೆ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ನಿನ್ನ. ನನಗಂತೂ ಅಯ್ಯೋ ನನ್ನ ಗಂಡ ಯಾಕಪ್ಪ ಹಿಂಗೆ ಮಾಡ್ದ, ಎಂತೆಂಥ ಒಳ್ಳೆ ಗಂಡುಗಳು ಸಿಕ್ಕಿರ್ತಾರೆ, ನನಗೆ ಯಾಕಪ್ಪ ಹಿಂಗೆ ಈ ಥರ ಆಯಿತು, ನಾನು ಡೈವರ್ಸ್ ತೊಗೊಂಬಂದು ಇಷ್ಟೊಂದು ಕಷ್ಟ ಬೀಳೋ ಅಂಥದ್ದು ಏನಪ್ಪ ಅಂತ ಅನ್ನಿಸ್ತಾ ಐತೆ. ನೋಡಿ ನೀನು ಇವತ್ತು ಎಷ್ಟು ಪುಣ್ಯ ಮಾಡಿದೆಯಾ ವರ್ಷ ಅವ್ರನ್ನ ಪಡೆಯೋದಕ್ಕೆ. ನಿಜವಾಗ್ಲೂ ಅವ್ರು ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ವಿಜಯ್ ಅವರು ತುಂಬ ಟೇಸ್ಟಾಗಿ ಮಾಡ್ತಾರೆ. ಅಡುಗೆ ಎಲ್ಲನ ತುಂಬ ಚೆನ್ನಾಗೈತೆ. ಮೊಸರು ಬಜ್ಜಿ ಪಲಾವ್ ಅಂತೂ ಸೂಪರಾಗೈತೆ. ನನಗೆ ಸುಗುಣ ಮಾಡಿದ್ದು ಇಷ್ಟನೇ ಆಗ್ತಾ ಇರಲಿಲ್ಲ ಪಲಾವ್. ಯಾಕಾದ್ರೂ ಮಾಡ್ತಾಳಪ್ಪ, ಮಸಾಲೆ ಜಾಸ್ತಿ ಗ್ಯಾಸ್ಟ್ರಿಕ್ ಆಗುತ್ತೆ, ತಿನ್ನೋದಕ್ಕಾಗಲ್ಲ ಅನ್ನಿಸ್ತಾ ಇತ್ತು. ವಿಜಯ್ ಅವ್ರು ಮಾತ್ರ ಸೂಪರಾಗಿ ಮಾಡಿದ್ದಾರೆ ಇವತ್ತು ಪಲಾವ್. ಎಲ್ಲ ತರಕಾರಿ ಜಾಸ್ತಿ ಆಗಿಬಿಟ್ಟು ಬಟಾಣಿ ಹಾಕಿದ್ದಾರೆ, ಮೊಸರು ಬಜ್ಜಿ ಗಟ್ಟಿಂಗ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿಜಿಯವರು. ನಮ್ಮ ಸುಗುಣಂಗಿಂತ ವಿಜಿಯವರೇ ಚೆನ್ನಾಗಿ ಮಾಡಿದ್ರಪ್ಪ. ನನಗಂತೂ ತುಂಬ ಇಷ್ಟ ಆಯಿತು. ಬನ್ನಿ ಎಲ್ಲರೂ ತಿನ್ನೋಣ ಪಲಾವು, ವೆಜಿಟೇಬಲ್ ಪಲಾವು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವೆಲ್ಲ ಯಾರಾದರೂ ಬರ್ತೀರಾ? ಬರೋವಾಗಿದ್ದರೆ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.